ನಮಸ್ಕಾರ ಎಲ್ಲರಿಗೂ. ಸಿಂಪಲ್ ಕುಕ್ ವಿತ್ ಸುಶ್ ಅನ್ನೋ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಷ್ಟು ಸಿಂಪಲ್ಲಾಗಿ ಆಂಧ್ರ ಪಪ್ಪನ್ನ ಮಾಡ್ಬೋದು, ಅದನ್ನು ನಾವು ಹುಳಿ ಸೊಪ್ಪು ಅಂತಲೂ ಕರಿತೀವಿ. ಸೊ ಇದನ್ನು ಹೇಗೆ ಮಾಡ್ಬೋದು, ಎಷ್ಟು ಸುಲಭವಾಗಿ ಮಾಡ್ಬೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಇದಕ್ಕೆ ನಮಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅನ್ನೋದನ್ನು ನಾನು ನಿಮಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ. ನಾನಿಲ್ಲಿ 3/4 ಕಪ್ಪಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಅದೇ ಥರ 2 ಚಮಚದಷ್ಟು ಕಡಲೆಕಾಳನ್ನ ತೊಗೊಂಡಿದ್ದೀನಿ. ಜೊತೆಗೆ ನಾನು ತೊಗೊಂಡಿರ್ತಕ್ಕಂಥದ್ದು ನೆನೆಸಿಟ್ಟಿರ್ತಕ್ಕಂಥ ಹುರುಳಿಕಾಳು, ಅದು ಮೊಳಕೆ ಬಂದಿದೆ. ಇದಕ್ಕೆ ನೀವು ಇನ್ನೂ ಯಾವ ಥರದ್ದು ಬೇಕಾದರೂ ಕೂಡ ಕಾಳುಗಳನ್ನ ನೆನೆಸಿ ತೊಗೋಬೋದು. ಜೊತೆಗೆ ನಾನಿಲ್ಲಿ ಹೊಲದಲ್ಲಿ ಸಿಕ್ಕಿರ್ತಕ್ಕಂಥ ಹುಳಿ ಸೊಪ್ಪು ಅಂತ ಕರಿತೀವಿ, ಈ ಸೊಪ್ಪನ್ನ ತೊಗೊಂಡಿದ್ದೀನಿ. ಅದನ್ನು ನಾನು ಬಿಡಿಸ್ಕೋಬೇಕು. ಮತ್ತು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಇವಾಗ ನಾನು ತೊಗೊಂಡಿರ್ತಕ್ಕಂಥದ್ದು 2 ಈರುಳ್ಳಿ, 1 ಟೊಮೊಟೊ ಮತ್ತು 6ರಿಂದ 7 ಮೆಣಸಿಕಾಯಿ, ಬೆಳ್ಳುಳ್ಳಿ 4 ಎಸಳು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ನೀವೇ ನೋಡಿದಾಗೆ ನಾನಿಲ್ಲಿ ಇಬ್ಬರಿಗೋಸ್ಕರ ಅಡುಗೆ ಮಾಡ್ತಾ ಇರೋದ್ರಿಂದ ನಾನು ಕ್ವಾಂಟಿಟಿನ ಕಮ್ಮಿ ತೊಗೊಂಡಿದ್ದೀನಿ. ಈಗ ನಾನು ಕೊಬ್ಬರಿನೂ ಕೂಡ ತೊಗೊಂಡಿದ್ದೀನಿ. ಜೊತೆಗೆ ನಾನು ತೊಗೊಂಡಿರ್ತಕ್ಕಂಥದ್ದು 1/4 ಚಮಚ ಜೀರಿಗೆ, ಯಾಕಪ್ಪ ಅಂತ ಆಮೇಲೆ ಹೇಳ್ತೀನಿ. 1/4 ಚಮಚ ಮೆಂತ್ಯಕಾಳು. ಮೆಂತ್ಯ ಮತ್ತು ಜೀರಿಗೆನ ಈ ನೆನೆಸ್ಕೊಂಡು ತೊಳ್ಕೊಳ್ಳಿ, ಚೆನ್ನಾಗಿ ತೊಳೆದಿಟ್ಟಿರ್ತಕ್ಕಂತಹ ಕಾಳಿಗೆ ಹಾಕ್ಕೊಳ್ಳಿ. ಸೊ ಇದಾದಮೇಲೆ ನಾನು 1 ಟೊಮೊಟೊನ ಹಾಗೆ ಇಡಿಯಾಗೆ 4 ಭಾಗ ಥರ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. 2 ಈರುಳ್ಳಿನ ಹೆಚ್ಕೊಂಡು ನಾನು ಹಾಕಿದ್ದೀನಿ. ಸೊ ಇದ್ರ ಜೊತೆಗೆ ನಾನು 4 ಎಸಳು ಬೆಳ್ಳುಳ್ಳಿನ, ನೀವು 4 ದೊಡ್ಡದಾಗಿದ್ರೆ 4 ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ನೀವು ಹಾಕ್ಕೋಬೋದು. ಇದಾದಮೇಲೆ ನಾನು ಲಾಸ್ಟಿಗೆ ಹಾಕೋತಾ ಇರೋದು ಮೆಣಸಿನ್ಕಾಯಿ. ಇದಿಷ್ಟು ಹಾಕ್ಕೊಂಡಾದಮೇಲೆ ಇವಾಗ ಅರಿಶಿನ ಪುಡಿ ನಾನು ಇದರಲ್ಲಿ 1/2 ಚಮಚ ಹಾಕೋತಾ ಇದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡಾದ್ಮೇಲೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ನೀವು ನೋಡಿ ಹಾಕ್ಕೊಳ್ಳಿ. ನಾನಿಲ್ಲಿ 3 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು, ಒಂಚೂರು ಚೆನ್ನಾಗಿರಲಿ ಅನ್ನೋದಾದ್ರೆ 4 ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. 3/4 ಚಮಚದಷ್ಟು ಉಪ್ಪು ಹಾಕ್ಕೊಂಡೆ. ಇದಿಷ್ಟು ಮುಳುಗೋವಷ್ಟನ್ನು ನೀವು ನೀರು ಹಾಕ್ಕೋಬೇಕು. ಇದು ಮುಳುಗಿ ಒಂದು ಸ್ವಲ್ಪ ನೀರು, ಟೊಮೊಟೊ ಹಣ್ಣಿಗಿಂತ ಸ್ವಲ್ಪ ಮೇಲೆ ಬರೋವಷ್ಟು ನೀವು ನೀರು ಹಾಕ್ಕೊಂಡ್ರೆ ಇದು ಪಪ್ಪು ಚೆನ್ನಾಗಿ ಬೇಯುತ್ತಲ್ಲ. ಸೊ ಇದಕ್ಕಿನ್ನೂ ನಾವು ಸೊಪ್ಪನ್ನ ಆ್ಯಡ್ ಮಾಡೋದ್ರಿಂದ ನೀವು ಬೇಯೋವಷ್ಟು ನೀರನ್ನ ಹಾಕ್ಕೋಬೇಕಾಗತ್ತೆ. ಲಾಸ್ಟಲ್ಲಿ ನಾನು ನೆನೆಸಿರ್ತಕ್ಕಂತಹ ಹೊಲದಲ್ಲಿ ಕಿತ್ಕೊಂಡ್ಬಂದು ಸೋಸ್ಕೊಂಡಿರ್ತಕ್ಕಂತಹ ಸೊಪ್ಪನ್ನು ನಾನು 5ರಿಂದ 10 ನಿಮಿಷನ ನಾನು ನೆನೆಸ್ಬಿಟ್ಟು ಹಾಕ್ತಾಯಿದ್ದೀನಿ. ಯಾಕಂದರೆ ಮಣ್ಣು ತುಂಬ ಇರುತ್ತೆ, ಮಳೆಗಾಲ ಬೇರೆ ಆಗಿರೋದ್ರಿಂದ 5ರಿಂದ 10 ನಿಮಿಷ ನೆನೆಸ್ಕೊಂಡು ಹಾಕ್ಕೊಳ್ಳಿ. ನೋಡಿ ಮಣ್ಣು ಎಷ್ಟು ಬಿಡ್ತಾ ಬರ್ತಿದೆ. ಲಾಸ್ಟಲ್ಲಿ ನೀವೇನು ಮಾಡಿ, ಕುಕ್ಕರ್ನ ಮುಚ್ಚಿಬಿಟ್ಟು 3ರಿಂದ 4 ವಿಷಲ್ ಆಗೋಷ್ಟನ್ನು ನೀವು ಕುಕ್ಕರಲ್ಲಿ ಕೂಗಿಸ್ಕೊಳ್ಳಿ. ಅದು ಅಷ್ಟು ಕೂಗೋದ್ರೊಳಗಡೆ ನಾವು ಏನು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ನೆನೆಸಿಟ್ಟಿರ್ತಕ್ಕಂಥದ್ದನ್ನು ಈಗ ಇದನ್ನು ಹಸಿಯಾಗೆ, ನಾವು ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡ್ತಾಯಿಲ್ಲ ಇದಕ್ಕೆ. ಹಸಿ ಕೊಬ್ಬರಿ ಮತ್ತು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ನಾವು ಬೇಯಿಸ್ಕೊಳ್ಳೋಣ. ಹುಳಿ ಸೊಪ್ಪಿಲ್ಲ ಅಂತಂದರೆ ನೀವು ಬೇಕಿದ್ರೆ ಪಾಲಕ್ ಮತ್ತು ಮೆಂತ್ಯ ಸೊಪ್ಪನ್ನ ಈ ರೀತಿ ಮಾಡ್ಕೊಳ್ಬೋದು. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಇಷ್ಟರೊಳಗಡೆ ಕುಕ್ಕರಲ್ಲಿ ವಿಷಲ್ 3 ಕೂಗ್ತು. ಇದನ್ನು ನಾವೀಗ ಒಂದು 5 ನಿಮಿಷ ಬಿಟ್ಟು ಓಪನ್ ಮಾಡಿದಾಗ ನಮಗೆ ಈ ರೀತಿ ಬಂದಿದೆ. ಬೆಂದು ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಈಗ ನಾವು ಏನು ಸ್ವಲ್ಪ ಹೊರಗಡೆ ಹಾಗೆ ಬೇಯಿಸ್ಕೊಂಡಿರ್ತಕ್ಕಂಥ ಮೆಂತ್ಯ ಸೊಪ್ಪು ಮತ್ತು ಕೊಬ್ಬರಿ ಇತ್ತಲ್ಲ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಇವಾಗ ನಾನು ಒಗ್ಗರಣೆಗೆ ಹಾಕ್ಕೊತಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ 2 ಸ್ಪೂನಷ್ಟು ಜಾಸ್ತಿನೇ ಹಾಕ್ತಿದ್ದೀನಿ. 7ರಿಂದ 8 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಯಾಕೆ ಅಂದರೆ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಲಿ ಅಂತ. ಒಗ್ಗರಣೆಗೆ ನಾನು ಎಣ್ಣೆ ಕಾಯೋ ನಂತರ ಸ್ವಲ್ಪ ಸಾಸಿವೆ, ಅದಾದಮೇಲೆ ಜೀರಿಗೆ ಕಾಯ್ತಾ ಇದೆ, ಚಟಪಟ ಸಿಡಿತಾ ಇದೆ ಅನ್ಬೇಕಾದ್ರೆ ನಾವು 1 ಅಥವಾ 2 ಬ್ಯಾಡಗಿ ಮೆಣಸಿನ್ಕಾಯಿನ ನೀವು ಈ ಥರ ಮುರಿದ್ಬಿಟ್ಟು ಹಾಕಿ, ತುಂಬ ಅದರದ್ದು ಘಮ ಏನಿರುತ್ತಲ್ಲ ಎಣ್ಣೆಯಲ್ಲಿ ತುಂಬ ಚೆನ್ನಾಗಿ ಬಿಟ್ಕೊಳ್ತಾ ಬರುತ್ತೆ. ಇದಾದಮೇಲೆ ಜಜ್ಜಿದ್ದು ಒಂದು 3ರಿಂದ 4 ಜಜ್ಜಿದ್ದು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಇದಿಷ್ಟು ಹಾಕಾದ್ಮೇಲೆ ಕೊನೆಗೆ ನಾನು ಕರಿಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇದಾದಮೇಲೆ ಒಂದು ಸ್ವಲ್ಪ ನೀವು ಕೈಯಲ್ಲೇ ಬಾಡಿಸ್ಕೊಳ್ಳಿ. ಚೆನ್ನಾಗಿ ಬಾಡಿದಾದಮೇಲೆ ನೀವು ಇದಕ್ಕೆ ಏನು ನಾವು ಬೇಯಿಸಿಟ್ಟಿರ್ತಕ್ಕಂತಹ
ಕಾಳು ಮತ್ತು ಸೊಪ್ಪು ಎಲ್ಲ ಇತ್ತಲ್ಲ ಅದರಲ್ಲಿ ನೀರನ್ನ ಹೊರಗಡೆ ತೆಗೀರಿ. ಅದು ನೀರು ಯಾವ ರೀತಿ ಅಂದರೆ ಮುಕ್ಕಾಲು ಭಾಗದಷ್ಟು ಕೂಡ ನೀವು ನೀರನ್ನ ಈ ರೀತಿ ತಕ್ಕೋಬೇಕು. ಇದಾದಮೇಲೆ ನಿಮ್ಗೆ ಏನು ಉಳಿದಿರ್ತಕ್ಕಂಥ ಸೊಪ್ಪು ಇರುತ್ತಲ್ಲ ಅಷ್ಟು ನೀರನ್ನ ನಾನು ಯಾವ ಥರ ತೆಗಿತಾ ಇದ್ದೀನಿ ಈ ರೀತಿ ಬೇಕಾದ್ರೂ ತಕ್ಕೋಬೋದು, ಇಲ್ಲಾಂದರೆ ನೀವು ಜರಡಿಯಲ್ಲಿ ಡೈರೆಕ್ಟಾಗಿ ಸೋಸ್ಕೋಬೋದು. ಈಗ ಬೆಂದಿರ್ತಕ್ಕಂಥ ಒಂದು ಟೊಮೊಟೊ ಪೂರ್ತಿ ನಾನು ಒಗ್ಗರಣೆಗೆ ಹಾಕ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡೆ. ಅದಾದಮೇಲೆ ನಮಗೇನು ಲಾಸ್ಟಲ್ಲಿ ಸೊಪ್ಪು ಅದೆಲ್ಲ ಇರುತ್ತಲ್ಲ ಅದನ್ನು ಚೆನ್ನಾಗಿ ನೀವು ಸ್ಮ್ಯಾಶ್ ಮಾಡ್ಕೊಳ್ಳಿ. ಪೂರ್ತಿಯಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಅದು ಒಂದು ಸ್ವಲ್ಪ ತಿಕ್ಕಾಗಿ ಬರೋ ಅಷ್ಟು ನೀವು ಸ್ಮ್ಯಾಶ್ ಮಾಡ್ಕೋಬೋದು. ಸೊ ಇದ್ರ ಜೊತೆಗೆ ನೀವು ಬೇರೆ ಹುರುಳಿ ನೆನೆಸಿರ್ತಕ್ಕಂಥ ಕಾಳು ಅಥವಾ ಹೆಸರು ಕಾಳನ್ನ ನೆನೆಸ್ಬಿಟ್ಟು ಹಾಕ್ಬೋದು, ಅಥವಾ ಕಡಲೆ ಕಾಳನ್ನ ನೆನೆಸ್ಬಿಟ್ಟು ಹಾಕ್ಬೋದು. ಇದ್ರ ಜೊತೆಗೆ ನೀವು ಶೇಂಗಾ ಬೀಜನೂ ಹಾಕೋಬೋದು. ನಾನು ಶೇಂಗಾ ಬೀಜ ಒಂದು 4 ಕಾಳಷ್ಟು ಹಾಕ್ಕೊಂಡಿರೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕಿದ್ದೀನಿ. ನೀವು ಇನ್ನೂ ಯಾವ ಕಾಳುಗಳು ಬೇಕಾದರೂ ಹಾಕ್ಕೋಬೋದು. ನೋಡಿ, ಇದೆಲ್ಲ ಹೆಲ್ತಿ ಫುಡ್ ಆಗಿರೋದ್ರಿಂದನೇ, ಪ್ರೋಟೀನ್ಸ್ ಅಂಶ ಇದರಲ್ಲಿ ಹೆಚ್ಚಾಗಿರೋದ್ರಿಂದ ಈ ಫುಡ್ಡು ತುಂಬ ಹೆಲ್ತಿಯಾಗಿರುತ್ತೆ. ನೀವು ಯಾವುದಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು. ಈಗ ನಾನು ಸ್ಮ್ಯಾಶ್ ಮಾಡಿಕೊಟ್ಟಿರ್ತಕ್ಕಂಥದ್ದನ್ನು ಎಲ್ಲದನ್ನು ನಾನು ಒಗ್ಗರಣೆ ಪಾತ್ರೆಯಲ್ಲಿ ಕುಕ್ಕರ್ ಒಳಗಡೆ ಹಾಕ್ಕೊಂಡೆ. ಈ ಆಂಧ್ರ ಪಪ್ಪು ಅಥವಾ ನಮ್ಮ ಕರ್ನಾಟಕದಲ್ಲಿ ನಾವು ಇದೇನು ಉಳ್ಸೊಪ್ಪು ಅಂತ ಕರಿತೀವಲ್ಲ, ಇದನ್ನು ನಾವು ಮುದ್ದೆಗೂ ನೆಂಚ್ಕೋಬೋದು, ಅನ್ನಕ್ಕೂ ನೆಂಚ್ಕೋಬೋದು, ಅಕ್ಕಿ ರೊಟ್ಟಿ ಎಲ್ಲ ಥರದಕ್ಕೂ ಇದೊಂದು ಸೂಕ್ತವಾದ ಸಾಂಬಾರು ಅಥವಾ ಉಳ್ಸೊಪ್ಪು ಅಂತ ಕರಿಬೋದು. ಆಂಧ್ರ ಪಪ್ಪು ಸ್ವಲ್ಪ ಗಟ್ಟಿಯಾಗಿರುತ್ತೆ, ನಾವು ಇದನ್ನು ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಸೊ ಇದಕ್ಕೆ ನಾನು ಫೈನಲ್ಲಾಗಿ ನೀರು ಆ್ಯಡ್ ಮಾಡಿಕೊಂಡೆ. ಚೆನ್ನಾಗಿ ಕುದಿಬೇಕು. ಒಂದು 2 ಕುದಿ ಕುದೀತಾ ಇದೆ ಅಂದಾಗ ನೀವು ಇದಕ್ಕೆ ಸಾಂಬಾರು ಪುಡಿನ ಹಾಕ್ಕೊಳ್ಳಿ. ನಾನು ಇದರಲ್ಲಿ ಸಾಂಬಾರು ಪುಡಿ ಕಡಿಮೆ ಯೂಸ್ ಮಾಡಿದ್ದೀನಿ, ಯಾಕಂದರೆ ಬೇಳೆ ಕಾಳುಗಳದ್ದೇ ಘಮ ಚೆನ್ನಾಗಿರುತ್ತೆ ಅಂತ. ನೋಡಿ ಯಾವ ಥರ ಬಂದಿದೆ. ಇದನ್ನು ಮುದ್ದೆ ಜೊತೆಗೆ ನಾನಿವತ್ತು ಬಳಸ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ. ಉಪ್ಪಿನಕಾಯಿ ಜೊತೆ ಬಿಸಿ ಹುಳಿ ಸೊಪ್ಪು ಅಥವಾ ಆಂಧ್ರ ಪಪ್ಪು ನಾವು ಅಂದ್ಕೊಂಡಿರ್ತಕ್ಕಂಥದ್ಕಿಂತ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಇದನ್ನು ಮನೇಲಿ ಮಾಡ್ಕೊಳ್ಳಿ, ತಿನ್ನಬೇಕಲ್ವ. ಸೊ ಹಾಗಾಗಿ ಹೆಚ್ಚು ಕಾಳುಗಳಿರೋದ್ರಿಂದ ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಹಾಗೆ ಸೊಪ್ಪುಗಳಿರೋದ್ರಿಂದ ನಮಗೆ ವಿಟಮಿನ್ಸ್ ಅಂಶನೂ ಕೂಡ ಚೆನ್ನಾಗಿರುತ್ತೆ. ಎರಡೂ ತುಂಬ ಕಾಂಬಿನೇಷನಲ್ಲಿ ಚೆನ್ನಾಗಿರೋದ್ರಿಂದ ಇದು ಒಂದು ಹೆಲ್ದಿ ಫುಡ್ ಅಂತ ನಾವು ಕರಿಬೋದು. ಅನ್ನಕ್ಕೂ ಹಾಕೋತಾ ಇದ್ದೀನಿ ನಾನು. ನೀವು ಯಾವ ಕಾಂಬಿನೇಷನಲ್ಲಿ ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. ಫೈನಲಾಗಿ ಇದೊಂದು ಆಂಧ್ರ ಪಪ್ಪು ಅಥವಾ ಹುಳಿ ಸೊಪ್ಪು. ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡೋಕ್ಕೆ ನನಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್, ಸಿ ಯು.